ಇಸ್ರೇಲ್ ಮೇಲೆ ಇರಾನ್ ದಾಳಿ ಮುಂದುವರಿಸಿದೆ. ಎರಡು ದೇಶಗಳ ಮಧ್ಯೆ ರಣಭೀಕರ ಯುದ್ಧ ನಿರಂತರವಾಗಿ ನಡೀತಾ ಇದೆ. ಇಸ್ರೇಲ್ನ 10ಕ್ಕೂ ಹೆಚ್ಚು ನಗರಗಳತ್ತ ಕ್ಷಿಪಣಿ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಹಲವು ನಗರಗಳಲ್ಲಿ ಈಗ ಸೈರನ್ ಮೊಳಗಿದೆ. ಜನರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಇರುವಂತೆ ಇಸ್ರೇಲ್ ಕಡೆಯಿಂದ ಸೂಚನೆ ಹೋಗಿದೆ. ಅಂದರೆ ಇರಾನ್ ಮಾಡಿರುವಂಥ ಅಟ್ಯಾಕಿಂದಾಗಿ ಈಗ ಇಸ್ರೇಲ್ ಕೂಡ ಅಟ್ಯಾಕ್ ಮಾಡಿದೆ ವಾಪಸ್. ಹೈಫಾ, ಟೆಲ್ ಅವೀವ್ನ ಬೃಹತ್ ಕಟ್ಟಡಗಳು ಧ್ವಂಸ ಆಗಿವೆ. ಇಲ್ಲಿ ಇರಾನ್ ಉದ್ದೇಶ ಏನು ಅಂತ ಹೇಳಿದ್ರೆ, ಇಸ್ರೇಲ್ ಇದೆಯಲ್ಲ ಅದನ್ನು ಬುಡ ಸಮೇತ ಕಿತ್ತು ಬಿಸಾಗಬೇಕು ಅನ್ನುವಂಥದ್ದು. ಮೊದಲಿಂದಲೂ ಕೂಡ ಇದೇ ರೀತಿಯ ದ್ವೇಷ ಇರೋದು. ಹಾಗಾಗಿ ಹಮಾಸ್ ಬೇರೆ ಬೇರೆ ಕಡೆಯಿಂದ ಹಿಂದ್ಗಡೆಯಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿತ್ತು. ಅದರ ಮಧ್ಯೆ ಈಗ ನೇರವಾಗಿ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಎರಡು ದೇಶಗಳ ಮಧ್ಯೆ ನಡೀತಾ ಇರುವಂಥ ಉದ್ವಿಗ್ನ ವಾತಾವರಣ, ಯುದ್ಧದ ಭೀತಿಯಂತೂ ಎದುರಾಗ್ತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳು, ನಾಗರಿಕರನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈಗ ಇರಾನ್ ಇಸ್ರೇಲ್ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಇಸ್ರೇಲ್ ವಾಯುನೆಲೆಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ರೆ ಇರಾನ್ ಮೇಲೆ. ಸೊ ಈ ರೀತಿ ನಡೀತಾ ಇದೆ. ಸೊ ಹಂಗಾಗಿ ಇದೆಲ್ಲವನ್ನು ನೋಡ್ತಾ ಇದ್ರೆ ಅಮಾಯಕರು ಇಲ್ಲಿ ಬಲಿ ಆಗ್ತಿದ್ದಾರೆ. ಎರಡು ದೇಶ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ಕಾರಣಕ್ಕಾಗಿ ಈಗ ಹಳೇ ದ್ವೇಷ ಏನೇ ಇದ್ರೂ ಕೂಡ ವಿಶ್ವಸಂಸ್ಥೆ ಅನ್ನೋದಿದೆ, ಇದರಿಂದ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಕಟ್ಟಡದ ಅವಶೇಷಗಳಡಿ ಈಗ ಸಿಲುಕಿರುವಂಥ ಅವರ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಇಸ್ರೇಲ್ ಸೇನೆ ಮತ್ತು ಸ್ಥಳೀಯರಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಹೈಫಾ, ಟೆಲ್ ಅವೀವ್ನಲ್ಲಿ ರಕ್ಷಣಾ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಹಾನಿ ಆಗಿದೆ ಇರಾನ್ ಮಾಡಿರುವಂಥ ದಾಳಿ. ಅಂದರೆ ಅಮೆರಿಕ ಮಾಡಿದ ತಕ್ಷಣ ಸಹಜ. ಈಗ ಅಮೆರಿಕ ಎಂಟ್ರಿ ಕೊಟ್ಟಾದ ನಂತರ ಈಗ ಆ ದೇಶ ಸುಮ್ಮನೆ ಇರೋಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅಮೆರಿಕ ಪಾತ್ರನೇ ಇಲ್ಲ. ಸುಖ ಸುಮ್ಮನೆ ಅಮೆರಿಕ ಇಲ್ಲಿ ಎಂಟ್ರಿ ಕೊಟ್ಟಿದೆ. ಸೊ ಹಂಗಾಗಿ ಆ ದೇಶ ಅದನ್ನು ಸಹಿಸ್ಕೊಂಡಿರಲಿಕ್ಕೆ ಸಾಧ್ಯ ಅಲ್ಲ. ಆಮೇಲೆ ಸಹಜವಾಗಿ ತೋರಿಸ್ಕೊಳ್ಬೇಕಲ್ಲ. ಈಗ ಸರೆಂಡರ್ ಅಂತೂ ಆಗೋಕ್ಕಾಗಲ್ಲ. ಅಮೆರಿಕ ದಾಳಿ ಮಾಡ್ತು ಅಂತೇಳಿ ಭಯ ಬಿಟ್ಟು ಸೈಲೆಂಟ್ ಇದ್ದರೆ ಅದು ಬೇರೆ ಸಂದೇಶ ಹೋಗುತ್ತೆ. ಸೊ ಹಂಗಾಗಿ ಮತ್ತೆ ಈ ರೀತಿ ಅಟ್ಯಾಕ್, ಅಂದರೆ ಇವತ್ತು ಮತ್ತು ನಾಳೆ ಈ ರೀತಿ ಅಟ್ಯಾಕ್ ಮಾಡಿ ಸೈಲೆಂಟ್ ಆಗ್ತಾರಾ ಅಥವಾ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರ ಅನ್ನುವಂಥ ವಿಚಾರ ಇದು. ಈಗೋ ಅನ್ನೋದಿರುತ್ತಲ್ವ, ಎಲ್ರಿಗೂ ಈಗೋ ಅನ್ನೋದಿರುತ್ತೆ. ನನಗೆ ಯಾವನು ಬಂದು ಹೊಡೆದ ಅಂತ ಹೇಳಿದ್ರೆ ನಾನು ಹೊಡೆಸ್ಕೊಂಡು ಸುಮ್ಮನೆ ಇರಂತೂ ಇರೋಕ್ಕಾಗಲ್ಲ. ವಾಪಸ್ ಎರಡು ಏಟಾದರೂ ಹೊಡಿಬೇಕಾಗತ್ತೆ. ಆ ರೀತಿ ಕೆಲಸ ಆಗ್ತಾ ಇದೆ ಈಗ. ಅಮೆರಿಕ ದಾಳಿ ಮಾಡ್ತು ಅಂಥೇಳಿ ಸೈಲೆಂಟ್ ಆಗುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಇಲ್ಲಿ. ಹಿಂದ್ಗಡೆಯಿಂದ ಯಾರಾದರೂ ಮಾತುಕತೆ ನಡೆಸಬೇಕಾಗತ್ತೆ. ಮಾತುಕತೆಯಿಂದ ಅದನ್ನು ಬಗೆಹರಿಸ್ಕೊಂಡ್ರೆ ಒಳ್ಳೆಯದಿಲ್ಲ ಅಂತಂದರೆ ಹೆಣ್ಣುಗಳ ರಾಶಿನೇ ಬೀಳುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ್, ಈಗ ದಾಳಿಗೆ ಪ್ರತಿ ದಾಳಿ ಆಗ್ತಾ ಇದೆ, ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿದೆ. ಎರಡು ದೇಶಗಳ ಮಧ್ಯೆ ಕ್ಷಿಪಣಿ ದಾಳಿ ಅಂತೂ ಮುಂದುವರಿತಾ ಇದೆ. ಈ ಕ್ಷಣಕ್ಕೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ, ಎಲ್ಲೆಲ್ಲಿ ಹಾನಿ ಆಗಿದೆ? ಹೇಮಕುಮಾರ್, ಇಸ್ರೇಲ್ನ ಏನು ಹೈಫಾ ಮತ್ತೆ ಟೆಲ್ ಅವೀವ್ ನಗರಗಳ ಮೇಲೆ ಈಗಾಗಲೇ ಏನು ಇರಾನ್ ಪ್ರತಿ ದಾಳಿಯನ್ನ ನಡೆಸಿರುವಂತದ್ದು. ಹೈಫಾ ಮತ್ತು ಟೆಲ್ ಅವೀವ್ ನಗರದ 11 ಕಡೆ ಇರಾನ್ ದಾಳಿಯನ್ನು ನಡೆಸಿದೆ. ಈಗಾಗಲೇ ಇಸ್ರೇಲ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ತುರ್ತು ಪರಿಸ್ಥಿತಿಯನ್ನು, ತುರ್ತು ಘೋಷಣೆಯನ್ನು ಕೂಡ ಅದನ್ನ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಜೊತೆಗೆ ಏನು ಈ ಒಂದು ಘಟನೆಯಲ್ಲಿ ಗಾಯಗೊಂಡಂತವ್ರನ್ನ ರೆಸ್ಕ್ಯೂ ಮಾಡುವಂತಹ ಕಾರ್ಯ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಇರಾನ್ ಈಗ ವಿಶ್ವಸಂಸ್ಥೆಯನ್ನ ಸಂಪರ್ಕ ಮಾಡಿ ಏನು ಈ ಒಂದು ಸಂಘರ್ಷವನ್ನ ಇತ್ತೀಚೆಗೆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಇರಾನ್ ವಿಶ್ವಸಂಸ್ಥೆಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದೆ. ಜೊತೆಗೆ ಅಮೆರಿಕ ಕೂಡ ಒಂದು ಸಂದೇಶವನ್ನ ಕೊಟ್ಟಿತ್ತು. ಏನಂದ್ರೆ, ಈಗ ಏನಿದ್ರು ನೀವು ಸಂಧಾನವನ್ನ ಮಾಡ್ಕೊಳೋದಾದ್ರೆ ಮಾಡ್ಕೊಳ್ಬಹುದು. ಅಂದ್ರೆ ಫಸ್ಟ್ ಸಂಧಾನಕ್ಕೆ ಒಪ್ಪದೇ ಇದ್ದಂತಹ ಅಮೆರಿಕ ಈಗ ಸಂಧಾನಕ್ಕೆ ಮಾಡ್ಕೊಳ್ಳೋದಾದ್ರೆ ಒಂದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಮುಖಾಂತರವಾಗಿ ತಮ್ಮ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ.
ಆದ್ರೆ ಈ ಸಂದರ್ಭದಲ್ಲಿ ಇರಾನ್ ಯಾವುದೇ ಕಾರಣಕ್ಕೂ ಸಂಧಾನಕ್ಕೆ ಒಪ್ಪುವಂತ ಸಾಧ್ಯತೆ ಇದೆ. ಜೊತೆಗೆ ಇರಾನ್ ಕೂಡ ನೀವು ಸ್ಟಾರ್ಟ್ ಮಾಡಿದೀರಾ, ಅದನ್ನ ನಾವು ಅಂತ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ನ ಏನು ವಿದೇಶಾಂಗ ಸಚಿವ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಇದಕ್ಕೆ ಒಂದು ಪ್ರತ್ಯುತ್ತರವನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಒಂದ್ ಕಡೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿರೋದು, ಇನ್ನೊಂದ್ ಕಡೆ ಏನು ಇಸ್ರೇಲ್ ರಿಪಬ್ಲಿಕ್ ಪಾರ್ಟಿ ಏನಿದೆಯಲ್ಲ, ಇರಾನ್ ರಿಪಬ್ಲಿಕ್ ಪಾರ್ಟಿ ಅವರು ಕೂಡ ಒಂದು ರಿಟಾಲಿಯೇಷನ್ ನಾವು ಕೊಡ್ತೀವಿ ಅಂತ ಹೇಳಿ ಅವ್ರು ಹೇಳಿದ್ರು. ಒಂದ್ ಕಡೆ ಸಂಧಾನ, ಮತ್ತೊಂದ್ ಕಡೆ ಇದಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅನ್ನೋದು ಎರಡು ರೀತಿನಲ್ಲಿ ಇರಾನ್ ಒಂದ್ ರೀತಿಯಾಗಿ ತನ್ನ ಮೆಸೇಜ್ ಅನ್ನ ಕೊಟ್ಟಿದೆ. ಅದರ ಜೊತೆಗೆ ಮತ್ತೊಂದು ಏನಪ್ಪಾ ಅಂದ್ರೆ, ಈಗಷ್ಟೇ ಏನು ಅಮೆರಿಕ ದಾಳಿ ನಡೆಸಿದ್ದಕ್ಕೆ ಇಸ್ರೇಲ್ನ ವಾಯುನೆಲೆ ಮೇಲೆ ಇರಾನ್ ಪ್ರತ್ಯುತ್ತರವನ್ನ ಕೊಟ್ಟಿರುವಂತದ್ದನ್ನ ನೋಡಿದಾಗ ಮತ್ತಷ್ಟು ಈ ಒಂದು ಸಂಘರ್ಷ ತಾರಕಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಆದ್ರೂ ಕೂಡ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಭದ್ರತಾ ಮಂಡಳಿಗೆ ವಿಚಾರ ಅಂತೂ ಗೊತ್ತಿದೆ. ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯಲ್ಲಿ ಸಭೆಯನ್ನ ಕರೆದು ಇದಕ್ಕೆ ಯಾವ ರೀತಿಯಾದಂತಹ ಪರಿಹಾರವನ್ನ ಕಂಡುಕೊಳ್ಬೇಕು, ಯುದ್ಧವನ್ನ ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ಕ್ರಮವನ್ನ ಕೈಗೊಳ್ಳುತ್ತೆ. ಇದ್ರ ಜೊತೆಗೆ ಇನ್ನು ರಷ್ಯಾ ಮತ್ತೆ ಜೊತೆಗೆ UK ಕೂಡ ಈ ಬಗ್ಗೆ ಒಂದು ನೆಗೋಷಿಯೇಬಲ್ ಆಗಿ ಪರಸ್ಪರ ಶಾಂತಿ ಒಪ್ಪಂದವನ್ನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ. ನೋಡ್ಬೇಕು ಈ ನಿಟ್ಟಿನಲ್ಲಿ ಇರಾನ್ ಯಾವ ರೀತಿಯಾದಂತಹ ಡಿಸಿಷನ್ ಅನ್ನ ತಗೊಳುತ್ತೆ, ಮತ್ತೆ ಇಸ್ರೇಲ್ ಇಷ್ಟಕ್ಕೆ ಏನಾದ್ರೂ ಸುಮ್ನಾಗ್ತಾರಾ ಅಥವಾ ಮತ್ತೆ ಏನಾದ್ರೂ ಮುಂದುವರೆದು, ಈಗ ಅವರಂತೂ ಸುಮ್ಮನೆ ಇರುವಂತಹ ಚಾನ್ಸಸ್ ತುಂಬಾ ಕಡಿಮೆ. ಈಗಾಗ್ಲೇ ಅಟ್ಯಾಕ್ ಮಾಡಿದ್ದಾರೆ, ಮತ್ತೆ ಈಗ ಇರಾನ್ ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ತಿರ್ಗಾ ಮತ್ತೆ ಇವರು ದಾಳಿ ಮಾಡುವಂಥದ್ದು, ಹೀಗೆ ದಾಳಿಗೆ ಪ್ರತಿ ದಾಳಿ ನಡೀತಾನೆ ಇದೆ. ಇದನ್ನ ತಡೆಯೋ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಖಂಡಿತವಾಗ್ಲೂ ಈ ಸಂದರ್ಭದಲ್ಲಿ ಮೌನ ವಹಿಸಿ ಕೂತ್ಕೊಂಡ್ರೆ ಆಗೋದಿಲ್ಲ. ವಿಶ್ವಸಂಸ್ಥೆ ಒಂದು ಸ್ಟ್ರಾಂಗ್ ಆಗಿರುವಂತಹ ನಿರ್ಧಾರವನ್ನ ಕೈಗೊಂಡು ಇದಕ್ಕೆ ಇತಿಶ್ರೀಯನ್ನ ಹಾಡ್ಬೇಕಾಗುತ್ತೆ. ಹೇಮಕುಮಾರ್, ಈಗ ಅಮೆರಿಕ ನೇರವಾಗಿ ಎಂಟ್ರಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇರಾನ್ ಸೈಲೆಂಟ್ ಆಗತ್ತಾ ಅಥವಾ ತೋರಿಸ್ಕೊಳ್ಳೋದಕ್ಕೆ ನಾವು ಸರೆಂಡರ್ ಯಾಕೆ ಆಗಬೇಕು ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ಒಂದೆರಡು ಬಾಂಬ್ ಹಾಕಿ ನಾಳೆಯಿಂದ ಸೈಲೆಂಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹೇಗೆ ಅಂತೇಳಿ? ಅಲ್ಲ, ಈಗ ಆ ವಿಚಾರವನ್ನ ನೋಡೋದಾದ್ರೆ ಏನು ಅಮೆರಿಕ ಒಂದು ದೊಡ್ಡ ರಾಷ್ಟ್ರ, ಆಟೋಮೆಟಿಕಲಿ ಏನು ಅಮೆರಿಕ ಆರ್ಥಿಕವಾಗಿ ಸಬಲವಾಗಿದೆ. ಮತ್ತೆ ಅಮೆರಿಕದ ಬತ್ತಳಿಕೆಯಲ್ಲಿ ಸಾಕಷ್ಟು ಏನು ಅತ್ಯಾಧುನಿಕವಾಗಿರುವಂತಹ ಮಿಸೈಲ್ಸ್ಗಳು ಇರುವಂತದ್ದು, B2 ಅಂತಹ ಒಂದು ಏನು ಮಿಸೈಲ್ಸ್ ಇರುವಂತದ್ದನ್ನ ನೋಡಿದ್ರೆ, ಈಗ ಅವರು ನಿನ್ನೆ ನೈಟ್ ಕೂಡ ಅಟ್ಯಾಕ್ ಮಾಡಿದಾಗ B2 ಒಂದು ಮಿಸೈಲ್ಸ್ ಅನ್ನ ಬಳಸಿ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನ ತುಂಬಿರುವಂತಹ ಮಿಸೈಲ್ ಅದು. ಇನ್ನು ಬಂಕರ್ ಬಸ್ಟರ್ ಅನ್ನೇ ಬಳಸಿರುವಂತದ್ದನ್ನ ನೋಡಿದಾಗ ಅಮೆರಿಕ ಇಂಥದಕ್ಕೆಲ್ಲ ಕೇರ್ ಮಾಡಲ್ಲ, ಜಗ್ಗದು ಇಲ್ಲ ಅವರು. ಆದ್ರೆ ಆ ಪರಿಸ್ಥಿತಿ ಇರಾನ್ ನಲ್ಲಿ ಇಲ್ಲ. ಇವಾಗ ಹೇಳ್ಬೇಕಂದ್ರೆ ಇರಾನ್ಗೆ ಇಂಡೈರೆಕ್ಟ್ ಆಗಿ ಏನಾದ್ರೂ ಚೈನಾ ಅಥವಾ ಕೊರಿಯಾ ಅಥವಾ ರಷ್ಯಾ, ಸೌದಿ, ಕೆಲವು ಈಜಿಪ್ಟ್ ರಾಷ್ಟ್ರಗಳೇನಾದ್ರೂ ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಖಂಡಿತವಾಗೂ ಇರಾನ್ಗೆ ಒಂದು ಬಲವಾದಂತ ಶಕ್ತಿ ಬರುತ್ತೆ. ಆದ್ರೆ ಈಗಿನ ಸನ್ನಿವೇಶದಲ್ಲಿ ಅವ್ರು ಯಾರು ಕೂಡ ಇರಾನ್ಗೆ ಸಪೋರ್ಟ್ ಮಾಡದಲ್ಲೇ ಇರೋದ್ರಿಂದಾಗಿ ಯುದ್ಧ ಅಂತ ಬಂದಾಗ ನಾನು ನೀನು ಅಂತ ಬಂದಾಗ ಅಮೆರಿಕ ಎದುರುವಂತ ಪರಿಸ್ಥಿತಿ ಏನಿಲ್ಲ, ಅದು ಎದುರೋದು ಇಲ್ಲ. ತನ್ನ ಸಿದ್ಧಾಂತಕ್ಕೋಸ್ಕರ, ತನ್ನ ಒಂದು ಬಿಸ್ನೆಸ್ ಟ್ರೇಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡಿ ಏನ್ ಬೇಕಾದ್ರೂ ಚೇಂಜಸ್ ಮಾಡುವಂತಹ ಪವರ್ ಮತ್ತೆ ಅಮೆರಿಕದಲ್ಲಿ ಇರೋದ್ರಿಂದಾಗಿ ಅವರಂತೂ ಹಿಂದೆ ಸರಿಯ ಮಾತೇ ಇಲ್ಲ. ಇರಾನೇ ಈ ನಿಟ್ಟಿನಲ್ಲಿ ಏನಾದ್ರೂ ಮಾಡಿ ಒಂದ್ ವೇಳೆ ಈಗಾಗಲೇ ವಿಶ್ವಸಂಸ್ಥೆಗೆ ಅವರೇ ಮನವಿ ಮಾಡ್ಕೊಂಡಿದ್ದಾರೆ ಇದನ್ನ ಬಗೆಹರಿಸಿ ಶಾಂತಿ ಮಾತುಕತೆ ನಡೆಸಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದ್ ವೇಳೆ ಇರಾನೇ ಮುಂದೆ ಬಂದಿರೋದ್ರಾಗಿ ಅಮೆರಿಕ ಅದನ್ನ ಒಪ್ಕೋಬಹುದು. ಇಲ್ಲ, ನಾವು ಶಾಂತಿನೇ ಬಯಸೋದಿಲ್ಲ, ನಾವು ಶಾಂತಿ ಇಷ್ಟನ್ನು ಪಡೋದಿಲ್ಲ, ನಾವು ಕಂಪ್ಲೀಟ್ ಆಗಿ ಇರಾನ್ ನಲ್ಲಿ ಏನು ಅಯತುಲ್ಲಾ ಅಲಿ ಖಮೇನಿ ಸರ್ಕಾರವನ್ನ ಕಿತ್ತೋಗುದು, ಅಲ್ಲಿ ಬೇರೆದೇ ಸರ್ಕಾರವನ್ನ ರಚನೆ ಮಾಡ್ತೀವಿ ಅಂತ ಬಂದಾಗ ಒಂದ್ ವೇಳೆ ಅಯತುಲ್ಲಾ ಖಾನ್ ಏನಾದ್ರೂ ಅಂತ್ಯ ಆದ್ರೆ, ಅಯತುಲ್ಲಾ ಖಾನ್ ಈ ಒಂದು ಸಂಘರ್ಷದಲ್ಲಿ ಏನಾದ್ರೂ ಹತ್ಯೆ ಆದಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ರೀತಿಯಾದಂತಹ ಒಂದು ಆಡಳಿತ ಸರ್ಕಾರ ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದ್ರೂ ಬಹುಶಃ ಈ ಯುದ್ಧ ಅಂತ್ಯ ಆಗ್ಬೋದು. ಅಥವಾ ಅಯತುಲ್ಲಾ ಖಮೇನಿ ಇದನ್ನ ನಾನು ಸರೆಂಡರ್ ಆಗಿದ್ದೀನಿ, ನೀವು ಈ ಯುದ್ಧವನ್ನ ಸ್ಟಾಪ್ ಮಾಡಿ ಅಂತ ಬಂದಾಗ ಹಾಗೂ ಕೂಡ ಈ ಸಂಘರ್ಷ ಅಂತ್ಯ ಆಗ್ಬೋದು. ಆದ್ರೆ ಅಮೆರಿಕ ಮತ್ತೆ ಇಸ್ರೇಲ್ ಎರಡೂ ಕೂಡ ಅಯತುಲ್ಲಾ ಅಲಿ ಖಮೇನಿಯನ್ನ ಅಲ್ಲಿಂದ ತೆಗಿಬೇಕು, ಅಯತುಲ್ಲಾ ಖಮೇನಿಯ ಸರ್ವಾಧಿಕಾರವನ್ನ ಕಂಪ್ಲೀಟ್ ಆಗಿ ಅಲ್ಲಿ ಸ್ಟಾಪ್ ಮಾಡಿ ಬೇರೆ ರೀತಿಯಾದ ಸರ್ಕಾರವನ್ನ ತರಬೇಕಂತಲೇ ಅಲ್ಲಿ ಯುದ್ಧವನ್ನು ಸ್ಟಾರ್ಟ್ ಮಾಡಿದಾಗ ಇವರು ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಅಲ್ಲಿ ಅಯತುಲ್ಲಾ ಅಲಿ ಖಮೇನಿ ಕೂಡ ಇದಕ್ಕೆ ಒಪ್ಪುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಸರೆಂಡರ್ ಆದ್ರೆ ಅವ್ರು ಬಿಡೋದಿಲ್ಲ, ಈ ಚಾನ್ಸಸ್ ಇದೆ. ಇಲ್ಲಿ
ಅವರು ಬದುಕ್ಬೇಕು, ತನಗೋಸ್ಕರ ತಾನು ಬದುಕ್ಬೇಕು, ತನ್ನ ಒಂದು ಅಳಿವಿಗೋಸ್ಕರ ಆದ್ರೂ ಯುದ್ಧ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇರಾನ್ಗೆ ಅನಿವಾರ್ಯವಾಗಿ ಯುದ್ಧ ಮಾಡಲೇಬೇಕು. ಮತ್ತೆ ಇಲ್ಲ ಅಂದ್ರೆ ಪ್ರತ್ಯುತ್ತರವನ್ನು ಕೊಡ್ಬೇಕು, ಇಲ್ಲ ಸರೆಂಡರ್ ಆಗ್ಬೇಕು. ಈ ಎರಡೇ ಆಪ್ಷನ್ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಒಂದ್ ವೇಳೆ ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಿ ಎರಡೂ ರಾಷ್ಟ್ರಗಳಿಗೂ ಕೂಡ ಬುದ್ಧಿವಾದವನ್ನ ಹೇಳಿ ಹಂಗಾದ್ರೂ ಏನಾದ್ರೂ ಈ ಒಂದು ಸಮಸ್ಯೆಯನ್ನ ಇತ್ಯರ್ಥ ಮಾಡಬಹುದು. ಇಷ್ಟೇ ಚಾನ್ಸಸ್ ಇರುವಂತದ್ದು ಹೇಮಂತ್ ಕುಮಾರ್ ಇವಾಗ. ಓಕೆ, ಥ್ಯಾಂಕ್ ಯು ಅನಂತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ಮತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ದಾಳಿ ಬೇಡ ಅಂಥೇಳಿ ನೇರವಾಗಿ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಡೊನಾಲ್ಡ್ ಟ್ರಂಪ್. ನೀವು ಮತ್ತೆ ಪ್ರತಿ ದಾಳಿ ಮಾಡಿದ್ರೆ ನಾವು ಕೂಡ ಪ್ರತಿ ದಾಳಿಯನ್ನು ಮಾಡಬೇಕಾಗತ್ತೆ ಅಂತ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇರಾನ್ಗೆ ಪ್ರತೀಕಾರದ ದಾಳಿ ಬೇಡ ಅಂತೇಳಿ ಹೇಳಿದ್ದಾರೆ. ಸೊ ಅಮೆರಿಕ ಮೇಲೆ ಪ್ರತಿ ದಾಳಿ ನಡೆಸಿದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂಥೇಳಿ ಸೊ ಮತ್ತೆ ಟ್ವೀಟ್ ಮಾಡಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದಿಂದ ಇರಾನ್ನ ಅಣ್ವಸ್ತ್ರ ನೆಲೆಗಳು ನಾಶ ಆಗಿವೆ, ಶಾಂತಿ ಮಾರ್ಗ ಓಕೆ, ಇಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಅಟ್ಯಾಕ್ ಮಾಡ್ತೀವಿ ಅಂಥೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇರಾನ್ಗೆ ಡೊನಾಲ್ಡ್ ಟ್ರಂಪ್. ಸೊ ಅಮೆರಿಕದ ವಿರುದ್ಧ ಇರಾನ್ ಮಾಡುವಂಥ ಯಾವುದೇ ಪ್ರತೀಕಾರಕ್ಕೆ ಇಂದು ಸಾಕ್ಷಿ ಆಗಿದ್ದಕ್ಕಿಂತ ಹೆಚ್ಚಿನ ಬಲವನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿಕೆಯನ್ನು ಅಂದರೆ ಟ್ವಿಟರ್ ಮುಖಾಂತರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ ಅನ್ನುವಂಥದ್ದು ಸ್ವಾಭಿಮಾನ ಬರುತ್ತಾ ಅಥವಾ ದೊಡ್ಡವ್ರ ಮಾತು ಕೇಳಬೇಕು ಅಂಥೇಳಿ ಸೈಲೆಂಟ್ ಆಗ್ತಾರಾ ಗೊತ್ತಿಲ್ಲ. ಒಂದು ವೇಳೆ ಅಮೇರಿಕದ ಮೇಲೆ ಅಟ್ಯಾಕ್ ಮಾಡೋದು ತೀರಾ ಕಡಿಮೆನೇ, ಇಸ್ರೇಲ್ ಮೇಲೆ ಮಾಡ್ಬೋದು. ಒಂದು ವೇಳೆ ಅಮೇರಿಕದ ಮೇಲೆ ಇರಾನ್ ಕಡೆಯಿಂದ ಏನಾದರೂ ದಾಳಿ ಆಯಿತು ಅಂತ ಹೇಳಿದ್ರೆ ಬೇರೆ ರೀತಿ ಆಗತ್ತೆ. ಸೊ ಹಂಗಾಗಿ ಇರಾನ್ ಏನು ಮಾಡುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಜೊತೆಗೆ ಇರಾನ್ ಜೊತೆಗೆ ಈ ಸಂದರ್ಭದಲ್ಲಿ ಯಾರ್ಯಾರ ನಿಲ್ತಾರೆ ಅಂಥೇಳಿ